ನವರು ನಾನು ಪಾಂಡುರಾಜನ ಮಕ್ಕಳು. ಹೌದು. ಅವರು ನನ್ನ ಮಕ್ಕಳಂದಿದ್ದ ಅಂದ್ರ ಮಹಾಭಾರತ ಹಾಕಿದ್ದಿಲ್ಲ. ಹಾಕಲ್ ಇದನ್ನ ತಿಳಿಸೋದ ಮಹಾಭಾರತ. ಹಿಂಗೆಲ್ಲ ಮಹಾಭಾರತ ನಡೀತು. ಅಂದ್ಬೇಕು ಇವ್ರನ್ನೆಲ್ಲಾ ತಗೊಂಡ ಇವ್ರನ್ನೆಲ್ಲ ತಿದ್ದ ಸಲುವಾಗಿ ಇವ್ರನ್ನೆಲ್ಲ ಕೊಲ್ಲೋ ಸಲುವಾಗಿ ನರ ಅಂದ್ರ ಅರ್ಜುನ, ನಾರಾಯಣ ಅಂದ್ರ ಕೃಷ್ಣ, ಆಮೇಲೆ ಭೂಮಿ ಇದ್ದಕ್ಕಿ ಸತ್ಯಭಾಮ ಆಗಿ ಬಂದಾಳ, ಸಿರಿದೇವ ಅಂದ್ರ ಲಕ್ಷ್ಮಿ, ಆಕೆ ರುಕ್ಮಿಣಿ ಆಗಿ ಬಂದಾಳ. ಹಿಂಗ ಒಬ್ಬೊಬ್ರು ಒಂದೊಂದು ಅವತಾರ ತಗೊಂಡು ಹುಟ್ಟಿ ಬಂದಿವು. ಅವ್ರಪ್ಪ ಬಂದದ್ದಂತೂ ಖರೆ ಆತ. ಈ ಸದ್ದ ವಾಮ ಭಾಗದಲ್ಲಿ ಇದ್ದವ್ರು ಯಾರು ಹೀಗಂತ ಕೇಳ್ತೀಯ? ಯಾರು ಬಂದಾರ ಕೇಳ. ಮಾಧವ ಮಧುಸೂದನ ಮಾಧವ ಮಧುಸೂದನ ಮಾಧವ ಮಧುಸೂದನ ಮಾಧವ ಮಧುಸೂದನ ವೈಕುಂಠ ವಾಸ ಭಕ್ತ ಜನ ಪೋಷ, ವೈಕುಂಠ ವಾಸ ಭಕ್ತ ಜನ ಪೋಷ, ವೈಕುಂಠ ವಾಸ ಭಕ್ತ ಜನ ಪೋಷ, ನಾರಿ ರುಕ್ಮಿಣಿ ಸತ್ಯ ಭಾಮ್ಯ ಮಧುಸೂದನ ಮಾಧವ ಮಧುಸೂದನ 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 ಮಧುಸೂದನ. ಶಿವನೇ ಪ್ರಾರ್ಥನೆ ಏನಂದರೆ ಬಸಪ್ಪ ಲಕ್ಷ್ಮಣ ಗೌಡ ಪರಮಾತ್ಮ ತಂದೆ ಸ್ವರೂಪರಾಗಿರ್ತಕ್ಕಂಥ ಊರಿನ ಹಿರಿಯರು ಪರಸಪ್ಪ ಕಾಕ ಲಕ್ಷ್ಮಣ್ ದೊಡ್ಡವಾಡ ಶರಣರು ನಮ್ಮ ಅಲ್ಪಶಿ ಎಣ್ಕೊಂಡು 51 ರೂಪಾಯಿ ಕೊಟ್ಟಿದ್ದಾರೆ. 51,000 ಗುರು ಆಶೀರ್ವಾದ ಅವ್ರಿಗೆ ಮತ್ತು ಕುಳಿತಂತ ಮನೆ ಬರುತ್ತಿಲ್ಲ. ಇದರಂತೆ ಈ ಶಾಸ್ತ್ರವಾಗ 101 ಮಂದಿ ಕೌರವ್ರದ್ದು ಹೇಳಿದ್ರು, ಅವ್ರ ಮಕ್ಕಳದು ಹೇಳಿದ್ರು. ಮಲಪಣ ಇಂಥ ಮಗನ ಹೊಡೆದದ್ದು ನೀ ದೊಡ್ಡ ಪುಣ್ಯ ಭಾಳ ದೇವ್ರಿಗೆ ನಡ್ಕೊಂಡಿದೆ ಅಂತ ಹೇಳಿ ನಮ್ಮ ಕಮಿಟಿ ವತಿಯಿಂದ 500 ರೂಪಾಯಿ ನಿನಗೆ ಮಾಡಿದ್ವಿ. ಅವನಿಗೆಲ್ಲ ಈ ನಮ್ಮ ಸತ್ಯೂರು ಗ್ರಾಮದ ಕಮಿಟಿಯವರು ಯಾಕಂತಂದ್ರೆ ಪರಮಾತ್ಮ ನಿಮ್ಮ ಆಶೀರ್ವಾದದಿಂದ ಹುಟ್ಟಿದಾನ, ನಿಮ್ಮಂಥವ್ರ ಆಶೀರ್ವಾದನ ನಮ್ಮ ಮ್ಯಾಲೆ ಇರಲಿ ಅಂತೇಳಿ, ಏನು ನಿಮ್ಮ ಪುಣ್ಯದಿಂದ ಈ ಕಂಪ್ನಿ ಭಾಳ ಬೆಳಗಲಿ ಅಂತೇಳಿ ಇದು 500 ಅಲ್ಲ 5 ಲಕ್ಷ ರೂಪಾಯಿ ಗುರು ಆಶೀರ್ವಾದ ಅಂತೇಳಿ ಅವ್ರಿಗೆ ಮತ್ತು ಕುಳಿತಂತ ಮಾಡಿ ನಾವು ತುಂಬ ಋಣಿಯಾಗಿದ್ದೀವಿ. ಭಾಗವತ ಕೃಷ್ಣ ಸಂವಾದ ನಡೆದಕ್ಕೆ ಬರೋಬ್ಬರ 1.5 ತಾಸು ಆತ್ರಿ. ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ ಅಂತೇಳಿ ನಾವು ನಡ್ಬರ್ಕ್ ಬಂದವಿ. ಸತತ್ ಬಿಡಲಾರ್ದನ 1.5 ತಾಸು ಆತು ನಾವು ಟೈಮ್ ಹೆಚ್ಚಿದ್ವಿ ರೀ. ಹಾಂ ಇಲ್ರಿ ಸಂತೋಷ. ಈ ಭಾಗವತ ಮತ್ತು ಶ್ರೀಕೃಷ್ಣ ಸಂವಾದ ಅತಿ ಉತ್ತಮ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಸಾಹಿತ್ಯ ಪ್ರಕಾರವಾಗಿ ಅಗ್ದಿ ಶಬ್ದ ದೋಷವಿಲ್ಲದ ಸತತವಾಗಿ 1.5 ತಾಸುಗಳ ಕಾಲ ಅತಿ ಉತ್ತಮ ರೀತಿಯಾಗಿ ನಡೀತು. ಕೃಷ್ಣನ ಪಾತ್ರ ಮಾಡಿದಂಥವರು ಒಳ್ಳೆಯ ಜ್ಞಾನಿಗಳು.